ನಮಸ್ಕಾರ. ನಮಸ್ಕಾರ ರೀ. ಆಲ್ರೆಡಿ ಸರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ಹಾರ್ಟ್ ಫಿಟ್ ಬಗ್ಗೆ, ಕುಸುಬೆ ಎಣ್ಣೆ ಮತ್ತು ಅದು ಶೇಂಗಾ ಎಣ್ಣೆದ್ರ ಬಗ್ಗೆ ಮತ್ತು ಗಾಣದ ಎಣ್ಣೆ ಬಗ್ಗೆ ಇನ್ನೊಂದು ಕ್ವಶನ್ ಸರ್ ತಮ್ಮಿಂದ ಕೇಳಬೇಕಾದ್ದು. ಈಗ ಜನರಿಗೆ ಕೇಳ್ತಿರ್ತಾರೆ, ಎಷ್ಟು ಕೆಲವೊಮ್ಮೆ ಅಂತ ನಿಮ್ಮದೇ ಯಾಕೆ ನೀವು ನೋಡ್ರಿ, ಯಾರಾಗಲಿ ನಮ್ಮ ಪ್ರಾಡಕ್ಟ್ ಒಳ್ಳೇದಂತ, ಬಟ್ ಎಕ್ಸ್ಟ್ರೀಮ್ಲಿ ನಿಮ್ಮ ಪ್ರಾಡಕ್ಟ್ ಜನ ಯಾಕೆ ತಗೋಬೇಕು? ಈಗ ನೋಡ್ರಿ, ನಮ್ದು ಎದಕ್ಕೆ ತೊಗೋಬೇಕಂತಂದ್ರೆ ನಾವು ಏನು ರಾ ಮಟೀರಿಯಲ್ ಯೂಸ್ ಮಾಡ್ತೀವಿ. ಈಗ ಶೇಂಗಾ ಆತ HPS ಕಾಳು ಯೂಸ್ ಮಾಡ್ತೀವಿ. HPS ಅಂದ್ರೆ ಏನು? ಹ್ಯಾಂಡ್ ಪಿಕ್ಡ್ ಸೀಡ್ಸ್ ಅಂತೇಳಿ, ಅಂದರೆ ಕೈಲಿಂದ ಆರಿಸಿ ತೆಗೆದಿರ್ತಾರೆ ದೊಡ್ಡ ದೊಡ್ಡ ಕಾಳು, ಅದನ್ನು ಯೂಸ್ ಮಾಡಿರ್ತೀವಿ ನಾವು. ಅದು ಅದ್ರೊಳಗೆ ವೇಸ್ಟೇಜ್ ಡ್ಯಾಮೇಜ್ ಇರೋದಿಲ್ಲ, ಭಾಳ ಕ್ಲಿಯರ್ ಕಾಳು ಇರ್ತೈತಿ. ಹೀಗಾಗಿ ಎಣ್ಣೆನೂ ಅಷ್ಟು ಪ್ಯೂರಿಟಿ ಇರ್ತೈತಿ. ಮತ್ತು ಇದ್ರೊಳಗೆ ನಾವು ನಮ್ಮದು ಎದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಾವು ಏನೂ ಕೆಮಿಕಲ್ ಯೂಸ್ ಮಾಡಿರೋದಿಲ್ಲ, ಇದನ್ನು ಕೆಮಿಕಲ್ ಯೂಸ್ ಮಾಡಿರೋದಿಲ್ಲ. ಆಮೇಲೆ ಇದು ನ್ಯಾಚುರಲ್ ಕಲರ್ ಇರ್ತೈತಿ, ನ್ಯಾಚುರಲ್ ಟೇಸ್ಟ್ ಇರ್ತೈತಿ. ಆಮೇಲೆ ನಾವು ಅಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿರ್ತೀವಿ. ಹೀಗಾಗಿ ನಮ್ದು ಆಯಿಲ್ ತೊಗೋಬೇಕು. ಆಮೇಲೆ ಟೇಸ್ಟು ಹಂಗೆ ಇರ್ತೈತೆ ನಮ್ದು. ಆಮೇಲೆ ಕುಸುಬೆ ಎಣ್ಣೆ ನಾವು ಹೆಂಗೆ ಇಡೇ ಕುಸುಬಿನ ಗಾಣದೊಳಗೆ ಹಾಕೋದಿಲ್ಲ ನಾವು ಯಂಗ್ಸಿಸ್ಟ್ರಲ್ಲ ಬಿಸ್ನೆಸ್ ಇದು ನಾವು ಮಾಡ್ತಾ ಇರೋದು. ನಮ್ಮ ಮುತ್ತಾತನಿಂದನೂ ಇದೆ, ನಮ್ಮ ಗಾಣಿಗೆರ್ ಅಂತಲೇ ಕರೀತಾರೆ ಅದಕ್ಕೆ ನಾವು ಏನು ಗಾಣದಿಂದ ಎಣ್ಣೆ ತೆಗಿತೀವಿ, ಆ ಕ್ವಾಲಿಟಿ ಬೇರೆಯವ್ರು ತೆಗಿಯೋಕೆ ಸಾಧ್ಯನೇ ಇಲ್ಲ. ನಾವು ಕುಸುಬಿ ಇಡೇ ಕುಸುಬಿ ಹಾಕೋದಿಲ್ಲ ರೀ. ಬೇರೆದವರು ಎಲ್ಲ ಇಡೇ ಕುಸುಬಿ ಹಾಕ್ತಾರೆ, ಎಕ್ಸ್ಪೆಲ್ಲರ್ದಾಗ ರೆಡಿ ಮಾಡ್ತಾರೆ. ಆದ್ರೆ ನಾವು ಗಾಣದೊಳಗೆ ಹಾಕ್ಬೇಕಂದ್ರೆ ಮೊದಲು ಅದರದ್ದು ಸಿಪ್ಪಿಯನ್ನು ತೆಗಿತೀವಿ. ನಾವು ಸಿಪ್ಪಿ ತೆಗೆದು ಒಳಗಲ್ ಪಲ್ಸಸ್ ಹಾಕಿ ತೆಗಿತೀವಿ. ಹೀಗಾಗಿ ಅದು ಕ್ವಾಲಿಟಿ ಭಾಳ ಕ್ಲಿಯರ್ ಇರ್ತೈತಿ, ಭಾಳ ಟೇಸ್ಟ್ ಇರ್ತೈತಿ, ಭಾಳ ಅಂದ್ರೆ ಸುಗಂಧ ಭರಿತವಾಗಿರ್ತೈತಿ ಅದು. ಹೀಗಾಗಿ ನಮ್ಮ ಆಯಿಲ್ ತಿನ್ಬೇಕಂತ ಹೇಳ್ತೀವಿ. ಅವ್ರು ಹೇಗೆ ಮಾಡ್ತಾರೆ, ಈಗ ಸ್ವಸ್ಥ ಆಯ್ತು ಅಂತ ತಿಂತಿರ್ತಾರೆ ಜನರು, ಮತ್ತು ಕಾಸ್ಟ್ಲಿ ಐತಿ, ಮತ್ತು ಶುದ್ಧ ಗಾಣದಲ್ಲಿ ಏನೈತಿ ಸ್ವಲ್ಪ ಕಾಸ್ಟ್ಲಿ ಅಂತ ಇರೋದು. ಹೌದು. ಬಟ್ ಕೆಲವೊಂದು ಜನರಿಗೆ ಏನೈತಿ ಸ್ವಸ್ಥ ಬೇಕಾಗಿದೆ, ಮುಂದೆ ಏನಾಗ್ತೈತಿ ಗೊತ್ತಿಲ್ಲ, ಡಿಫೆಕ್ಟ್ಸ್ ಭಾಳ ಇರ್ತಾವೆ. ಅಂಥ ಜನರಿಗೆ ಏನು ಹೇಳ್ಬೇಕಂತ ನೋಡ್ರಿ, ಈಗ ನೀವು ರಿಫೈನ್ಡ್ ಆಯಿಲ್ ಆಯ್ತು ಅಥವಾ ಪಾಮ್ ಆಯಿಲ್ ಆಯ್ತು, ಅದನ್ನು 100 ml ಯೂಸ್ ಮಾಡ್ತೀರಿ. ಆದ್ರೆ ನಮ್ಮ ಗಾಣದ ಎಣ್ಣಿನ 30-40 ml ದಾಗ ಅದು ಇಷ್ಟು ಕವರ್ ಮಾಡಿಬಿಡ್ತೈತಿ. ಕ್ವಾಂಟಿಟಿ ಅಷ್ಟು ಉಳಿತ ನಿಮ್ಗೆ ಅಲ್ಲೇ ಬೀಳ್ತೈತೆ. ಆ ರೇಟ್ ಇದು 130 ರೂಪಾಯಿ ಪಾಮ್ ಎಣ್ಣೆ ಐತಿ, ಸನ್ಫ್ಲವರ್ ಎಣ್ಣೆ 140 ಇರ್ಬೋದು. ಈಗ ಇದು ನಮ್ದು 260 ರೂಪಾಯಿ ಇದು ಬೀಳ್ತೈತಿ. ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ಆದ್ರೆ ಇನ್ನೊಂದು, ನೀವು ಏನು ರೊಕ್ಕ ಹಾಸ್ಪಿಟಲಿಗೆ ಬೆಳಿತೀರಿ, ಈಗ ನೋಡ್ರಿ ಸಣ್ಣ ಸಣ್ಣ ಮಕ್ಕಳ ಹಾರ್ಟ್ ಅಟ್ಯಾಕ್ ಹಾಕವು, BP, ಶುಗರ್, ಇದರಿಂದ ರೋಗ ರುಜಿನಗಳು ಕೂಡಾಕತ್ತವು. ಇದು ನ್ಯಾಚುರಲ್ ಆಯಿಲ್ ತಿನ್ನೋದ್ರಲಿಂದ ಶುಗರ್ ಹೋಗುತ್ತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಆಕ್ಕವು, ಬ್ಲಾಕೇಜಸ್ ಕಡಿಮೆ ಆಕ್ಕವು, ಲಿವರ್ ಹೆಲ್ದಿ ಫ್ಯಾಟ್ ಇರ್ತೈತಿ. ಇದ್ರೊಳಗೆ ನಿಮ್ದು ಆರೋಗ್ಯ ಭಾಳ ಇಂಪ್ರೂವ್ ಆಗುತ್ತೆ. ಹಿಂಗಾಗಿ ಈ ಆಯಿಲ್ ತಿನ್ಬೇಕಂತ ನನ್ನ ಅನಿಸಿಕೆ. ತುತ್ತಿದ್ರು ಒಳ್ಳೇದು ತಿನ್ರಿ, ಸ್ವಸ್ಥ ತಗೊಂಡು ಹಾಸ್ಪಿಟಲ್ ಖರ್ಚು ಮಾಡಬಾರ್ರಿ. ಹಿಂಗಾಗಿ ನ್ಯಾಚುರಲ್, ಮತ್ತು ನಿಮ್ಗೆ ಇವನ್ನ ನೀವು ಅಡಿಗೆ ಕೆಡೋದಿಲ್ಲ ಲಘು. ಈ ನ್ಯಾಚುರಲ್ ಆಯಿಲ್ ಯೂಸ್ ಮಾಡೋದ್ರಿಂದ ಟೇಸ್ಟ್ ಇಷ್ಟು ಬ್ಯೂಟಿಫುಲ್ ಇರ್ತೈತಿ ನಿಮ್ಗೆ, ಅಂದ್ರೆ ವೆರಿ ಟೇಸ್ಟಿ ಇರ್ತೈತಿ. ಮೊದಲಿನ ಜನರು ಅಂತಾರ ಅದು ಬಡವರ ತುಪ್ಪ ಅಂತಾರ. ಹೌದು, ಬಡವ್ರ ತುಪ್ಪನ ಇದು. ಮೊದಲೆಲ್ಲ ಇವೆಲ್ಲ ರಿಫೈನ್ಡ್ ಆಯಿಲ್ ಇದ್ದಿದ್ದೇ ಇಲ್ರಿ. ಇತ್ತಿತ್ಲಾಗೆಲ್ಲ ರಿಫೈನ್ಡ್ ಆಯಿಲ್ ಇಂಥವೆಲ್ಲ ಬಂದದ್ದು. ನೀವು ಹಳೆ ಮಂದಿ ಕೇಳ್ರಿ, ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆನ ಇತ್ತು ಮೊದಲೆಲ್ಲ. ಈಗೀಗೆಲ್ಲ ಇವು ರಿಫೈನ್ಡ್ ಆಯಿಲ್ ಇವೆಲ್ಲ ಬಂದು ರೇಟ್ ವಿದೇಶದಿಂದ ತೊಂಬರ್ತಾರೆ, ಇಲ್ಲಿ ರಿಫೈಂಡ್ ಮಾಡ್ತಾರೆ. ಈ ಥರ ಇವೆಲ್ಲ ನಮ್ಮ ದೇಶೀಯ ಪ್ರಾಡಕ್ಟ್. ಇವು ನಾವು ನ್ಯಾಚುರಲ್ ಆಗಿ ರೆಡಿ ಮಾಡುವಂಥ ಪ್ರಾಡಕ್ಟ್. ಇವೇನು ನಾವೇನು ಸೀದಾ ಕಾಳು ಹಾಕ್ತೀವಿ, ಎಣ್ಣೆ ಬರ್ತೈತಿ, ಅದನ್ನು ಸೋಸಿ ಅದನ್ನು ನೀಟ್ ಮಾಡಿ ಕೊಟ್ಟು ಬಿಡ್ತೀವಿ. ಏನು ಇದ್ರಾಗ ಕಲರ್ಸ್ ಇರೋದಿಲ್ಲ, ಯಾವುದು ಎಡಿಟಿವ್ಸ್ ಹಾಕೋದಿಲ್ಲ. ನಾವು ನ್ಯಾಚುರಲ್ ಆಯಿಲ್ ಇರ್ತೈತಿ, ನ್ಯಾಚುರಲ್ ಟೇಸ್ಟ್ ಇರ್ತೈತಿ. ಹಿಂಗೆ ಆರೋಗ್ಯಕ್ಕೂ ಬಹಳ ಉತ್ತಮವಾಗಿರ್ತೈತಿ ಇದು. ಇಲ್ಲ, ಓಕೆ, ಈಗ ಅಫಿಷಿಯಲಿ ಹೇಳೋದು ಭಾಳ ಕರೆಕ್ಟ್ ಆದರೆ, ಬಟ್ ಒಂದೇನ್ರಿ, ಅವರು ರಿಫೈನ್ಡ್ ಅಂತ ಏನದಲ್ಲ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಹೆಚ್ಚಾಗ್ತಾ ಇದೆ, ಜನರಿಗೆ ತಿಳಿತಾ ಇಲ್ಲ. ಬಟ್ ನಿಮ್ಮ ಪ್ರಾಡಕ್ಟ್ ಒಳ್ಳೇದದ, ಅದು ನಿಮ್ದು ಪ್ರಚಾರ ಇಲ್ಲ. ಹೌದು, ಅದು ಆಗಬೇಕು, ಮಂದಿಗೆ ತಿಳಿಸ್ಕೊಡ್ಬೇಕಾಗಿದೆ. ಮೆಸೇಜ್ ನಮಗೆ ಹೇಳ್ಬೇಕಾದ್ರೆ ನಮ್ಮ ಮಾಧ್ಯಮ ಮುಖಾಂತರ ಜನರಿಗೆ ನಿಮ್ಮ ಮೆಸೇಜ್ ಗೊತ್ತಾಗಲಿ, ಆಯಿಲನ್ನು ಬಳಕೆದಾರಿಗೆ ಏನು ಹೇಳ್ಬೇಕಂತ ನಾನು ನಮ್ಮ ಕಸ್ಟಮರಲ್ಲಿ ಅಥವಾ ಬಳಕೆದಾರರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಸ್ವಲ್ಪ ಖರ್ಚು ಮಾಡೋದ್ರಲ್ಲಿಂದ ನಿಮ್ಮ ಆರೋಗ್ಯ ಭಾಳ ಇಂಪ್ರೂವ್ ಆಗುತ್ತೆ. ಹೆಲ್ದಿ ಫ್ಯಾಟ್ ಇರ್ತೈತಿ ಇದ್ರೊಳಗೆ, ರೋಗ ರುಜಿನಗಳು ದೂರ ಆಕ್ಕವು ಇದರಿಂದ. ಮತ್ತು ನೀವು ಅವು ಪಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್ ತಿನ್ನೋದ್ರಿಂದ ಫ್ಯಾಟ್ನೆಸ್ ಹೆಚ್ಚು ಬರ್ತೈತಿ. ನಮ್ಮ ಆಯಿಲ್ ತಿನ್ನೋದ್ರಲ್ಲಿಂದ ಏನೈತಲ್ಲ ಭಾಳ ಅಂದ್ರೆ ನಿಮ್ಮ ಉತ್ತಮವಾದ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬ್ಲಾಕೇಜಸ್ ಇರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಮತ್ತು ನೀವು ನಿಮ್ಮ ಹೆಲ್ತ್ ಭಾಳ ಇಂಪ್ರೂವ್ ಆಗುತ್ತೆ ಇದರಿಂದ. ಅದಕ್ಕೆ ನಮ್ಮ ಎಣ್ಣೆನ ತಿನ್ನಲಿ, ಸ್ವಲ್ಪ ಹೆಚ್ಚಾದರೂ ಚಿಂತಿಲ್ಲ. ವೆರಿ ಟೇಸ್ಟಿ ಹೆಲ್ದಿ ಫುಡ್ ತಿನ್ನಿರಿ ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಓಕೆ ಸರ್, ಧನ್ಯವಾದ ತಮಗೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮೆಸೇಜು ಎಷ್ಟೋ ಜನರಿಗೆ ಒಳ್ಳೇದಾಗಬೇಕಂತ ಬಯಸ್ತೀವಿ. ಸ್ವದೇಶಿ ಎಣ್ಣೆ ತಿನ್ನಲಿ, ಆರೋಗ್ಯವನ್ನು ಹೆಚ್ಚು ಇಂಪ್ರೂವ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಮಯೂರ್ ಸಜ್ಜನ್ ಅಂತೇಳಿ. ಶ್ರೀ ಆರೂಢ ಗಾಣಿ ಆಯಿಲ್ ಕಾಟೇಜ್ ಇಂಡಸ್ಟ್ರಿ, ರಾಯಪುರದಲ್ಲಿ ನಮ್ಮದು ಇಂಡಸ್ಟ್ರಿ ಇದೆ. ನಾವು ಇದರ ಪಾರ್ಟ್ನರ್, ಈ ಫ್ಯಾಕ್ಟ್ರಿ ಪಾರ್ಟ್ನರ್.
ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ಫೋಕಸ್ ಮಾರ್ಟ್ ಅಲ್ಲಿ ಸಿಗ್ತೈತಿ, ಇಲ್ಲಿ ಹುಬ್ಳಿಯಲ್ಲಿ ಬ್ರ್ಯಾಂಡೆಡ್ ಹಾರ್ಟ್ ಫಿಟ್ ಅಂತ ಏನದಲ್ಲ, ಹೌದ್ರಿ. ಈ ಬ್ರ್ಯಾಂಡು ನಿಮಗೆ ಸಿಗೋದು ಬೆಳಗಾವಿಯಲ್ಲಿ ಸಿದ್ದನವರ ಆಯಿಲ್ ಮಾರ್ಕೆಟ್, ಎಸ್ ಕೆ ಸಿದ್ದಣ್ಣವರ. ಎಸ್ ಕೆ ಸಿದ್ದನವರ. ಹ್ಞೂ. ಓಕೆ, ಪರಿಚಯ ನಮ್ಮದು ಚೆನ್ನಪ್ಪ ಅಂತೇಳಿ. ಧನ್ಯವಾದ ಇಷ್ಟೊಂದು ಮಾಹಿತಿ ಕೊಟ್ಟದಕ್ಕಾಗಿ. ಮತ್ತೆ ಸಿಗೋಣ ಇನ್ನೊಂದು ವಿಷಯಗೋಸ್ಕರ ಸರ್. ಓಕೆ.